ನಮಸ್ಕಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಲ್ಲಿ ದರ್ಶನ್ ಅವರು ಜೈಲು ಸೇರಿದ್ದಾರೆ. ಈ ಹಿಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇತ್ತು ಸುದ್ದಿಗಳು. ರಾಜಕೀಯ ನಾಯಕರುಗಳು ಕೆಲವರು ದರ್ಶನ್ ಅವ್ರನ್ನ ಹೊರತರಬೇಕಂತ ಕೆಲವು ಕೆಲಸಗಳನ್ನ ಒಳಗಡೆನೆ ಕಾಣದ ಕೈಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಹೊರಬಂದಿತ್ತು. ಆದ್ರೆ ಈಗ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋಕೆ ಸಿದ್ಧವಾಗಿದ್ದಾರೆ. ಅಂದ್ರೆ ರಾಜಕೀಯ ನಾಯಕರುಗಳು. ಅದರಲ್ಲಿ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ತುಂಬಾ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ಅದಕ್ಕೆ ನಿನ್ನೆ ಕರಗ ಮಹೋತ್ಸವದಲ್ಲಿ ಏನ್ ಹೇಳಿಕೆ ಕೊಟ್ಟರು ಅದಕ್ಕೆ ಪುಷ್ಟಿಯಂತೆ ಇವತ್ತು ಕೂಡ ಆ ಘಟನೆ ನಡೆದಿದೆ. ಅಂದ್ರೆ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ತುಗದೀಪ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿರೋ ಹಿನ್ನೆಲೆ ಬಗ್ಗೆ ಹೇಳಿಕೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಅವರ ದರ್ಶನ್ ಅವರ ಮಗ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದ. ಕೆಲವು ದಿನಗಳ ಹಿಂದೆ ಬೇರೆ ಶಾಲೆಗೆ ಸೇರ್ಸಿದ್ರು. ಈಗ ಮತ್ತೆ ನಮ್ಮ ಸ್ಕೂಲ್ಗೆ ಬಂದು ಸೇರ್ಕೊಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದ ನಮ್ಮ ಪ್ರಿನ್ಸಿಪಲ್ ಒಪ್ಪದೇ ಇರೋ ಕಾರಣದಿಂದ ನನ್ನನ್ನ ಭೇಟಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಈ ಹೇಳಿಕೆಗೆ ಜನಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅಂದ್ರೆ, ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ರೀ, ದರ್ಶನ್ ಅವ್ರಿಗಿಂತ ಬಹಳ ಅದ್ಭುತವಾದ ನಟ ಡಿ ಕೆ ಶಿವಕುಮಾರ್ ಅವರು. ಯಾವ ರೀತಿ ಪ್ಲೇಟ್ನ ಚೇಂಜ್ ಮಾಡ್ತಾರೆ ಇವರು. ಸರ್ಕಾರದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಮಾತಾಡಬಹುದಾ? ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಟೀಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಹಿನ್ನೆಲೆ ಯಾವ ರೀತಿ ಸಾಗುತ್ತೆ ಅಂದ್ರೆ, ಇನ್ನ ಚಾರ್ಜ್ ಶೀಟ್ ಕೂಡ ಆಗಿಲ್ಲ. ಚಾರ್ಜ್ ಶೀಟ್ ಆಗದೇ ಇರೋ ಕಾರಣ ಈಗ ರಾಜಕೀಯ ನಾಯಕರುಗಳೇನಾದ್ರು ಎಂಟ್ರಿ ಕೊಟ್ರೆ ಈ ಕೇಸ್ನಲ್ಲಿ ಬಹಳ ಚಾರ್ಜ್ ಶೀಟ್ ಅಲ್ಲಿ ಅಂಶಗಳು ಅಂದ್ರೆ ಆರೋಪಗಳು, ಪ್ರತಿಯೊಂದು ಆರೋಪಿಗಳ ಮೇಲೆ ಇರತಕ್ಕಂಥ ಆರೋಪಗಳ ಪಟ್ಟಿಯಲ್ಲಿ ಕೆಲವು ಪಟ್ಟಿಗಳಲ್ಲಿ ದರ್ಶನ್ ಅವರ ಹೆಸರನ್ನ ಕೈ ಬಿಡಬಹುದೇನೋ ಅನ್ನೋ ಅನುಮಾನಗಳನ್ನ ಕೂಡ ಹುಟ್ಟಾಗ್ತಾ ಇದೆ. ಇದು ಒಂದ್ ರೀತಿ ಸರ್ಕಾರಕ್ಕೆ ಹೊಡೆತ. ಈಗ ಯಾವ ರೀತಿ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ದರ್ಶನ್ ಅವರು ನಿಜವಾಗ್ಲೂ ಆರೋಪ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತ ಹೊರಗಡೆ ಬಂದರೂ ಕೂಡ ಕಾಂಗ್ರೆಸ್ನವರು ಏನೋ ಮಾಡಿದ್ದಾರೆ. ಸರ್ಕಾರದವರು, ರಾಜಕೀಯ ವ್ಯಕ್ತಿಗಳು ಕೆಲವರು ಇನ್ಫ್ಲೂಯೆನ್ಸ್ ಮಾಡಿ ದರ್ಶನ್ ಅವ್ರನ್ನ ಹೊರತಂದಿದ್ದಾರೆ. ದುಡ್ಡಿದ್ದವ್ರಿಗೆ ಒಂದು ಕಾನೂನು, ದುಡ್ಡಿಲ್ಲದೆ ಇದ್ದರೆ ಬೇರೆ ಕಾನೂನು ಅನ್ನೋ ರೀತಿ ಟೀಕೆಗಳು ಹುಟ್ಟೇ ಹುಟ್ಟುತ್ತೆ. ಇದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಿನ್ನೆ ಹೇಗಿತ್ತಪ್ಪ ಅಂದ್ರೆ, ಕರಗ ಮಹೋತ್ಸವದಲ್ಲಿ ಏನೋ ಆಗಿರ್ಬೋದು, ನೋಡೋಣ, ಸರಿಪಡಿಸೋಕೆ ಪ್ರಯತ್ನ ಪಡೋಣ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ದರ್ಶನ್ ಅವರ ಅಭಿಮಾನಿಗಳಿಗೆ ಹಬ್ಬದ ರೀತಿ ಕಂಡ್ರೆ, ಕೆಲವು ನ್ಯಾಯಪರವಾಗಿ, ಕೆಲವರು ಬೇರೆ ಅಭಿಮಾನಿಗಳಿಗಾಗ್ಲಿ, ಜನಸಾಮಾನ್ಯರಿಗಾಗ್ಲಿ ರಾಜಕೀಯದವರು ಯಾಕೆ ಇಂಥ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿ ಒಂದು ಆರೋಪಿಯನ್ನ ತಪ್ಪಿಸುವಂತ ಕೆಲಸ, ಅಪರಾಧಿಗಳನ್ನ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ದರ್ಶನ್ ಅವರ ಕೇಸಲ್ಲಿ ಒಂದು ಪಾರದರ್ಶಕವಾಗಿ ಕೆಲಸ ಮಾಡಬೇಕು, ಯಾವುದೇ ರೀತಿಯ ಒಂದು ರಾಜಕೀಯ ಒತ್ತಡಕ್ಕೆ ಮಡಿಬಾರ್ದು ಅಂತೇಳಿ ಸಿದ್ದರಾಮಯ್ಯನವರೇ ಪೊಲೀಸರಿಗೆ ಫುಲ್ ಸಪೋರ್ಟ್ ಮಾಡಿ ಬಿಡ್ತಾರೆ. ಅದೇ ರೀತಿ ತಕ್ಕಂತೆ ಅಂದ್ರೆ ಅವರ ಹೇಳಿಕೆಗೆ ತಕ್ಕಂತೆ ಅವರ ಒಂದು ಅನುಮತಿಯ ಮೇರೆಗೆ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಮುಲಾಜಿ ಇಟ್ಕೊಳ್ದಾನೆ ಪೊಲೀಸರು ಈ ಕೇಸ್ನಲ್ಲಿ ಅಚ್ಚುಕಟ್ಟಾಗಿ ತನಿಖೆ ಮಾಡಿದ್ದಾರೆ. ಆ ತನಿಖೆಗಳು ಈಗ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಎಂಟ್ರಿಯಿಂದ ಹಳ್ಳ ಹಿಡಿಯಬಹುದು ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಅವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ಅದರಿಂದ ಅವ್ರಿಗೂ ಒಂದು ಕೆಲವು ರೆಸ್ಪೆಕ್ಟ್ಗಳಿರುತ್ತೆ, ಅವ್ರದೇ ಆದಂಥ ಒಂದು ಕಾನೂನು ರೀತಿ ಇರುತ್ತೆ. ಅವರ ಮಾತುಗಳನ್ನ ಕೇಳುವಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ಇರಬಹುದು ಅನ್ನೋ ಅನುಮಾನ ಇದೆ. ಏನಾದರೂ ಅಪ್ಪಿತಪ್ಪಿ ಅವ್ರು ಇನ್ಫ್ಲೂಯೆನ್ಸ್ ಮಾಡಿ ನಿಜವಾಗ್ಲೂ ದರ್ಶನ್ ಅವರ ಅಪರಾಧ ಮಾಡಿದ್ದು ಅವ್ರನ್ನ ಬಿಡಿಸುವಂತ ಕೆಲಸ ಮಾಡಿದ್ರೆ ಅದಕ್ಕಿಂತ ಪಾಪದ ಕೆಲಸ ಕಾಂಗ್ರೆಸ್ ಅಲ್ಲಿ ಇನ್ನೊಂದಿರಲ್ಲ. ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ಕಾನೂನು ಎಲ್ಲ ರೀತಿಯಲ್ಲಿ ಒಂದೇ ಇರಬೇಕು. ಅದು ಯಾರೇ ಆಗಿರಲಿ, ಅದು ಯಾವುದೇ ಗಣ್ಯ ವ್ಯಕ್ತಿ ಆಗಿರಲಿ, ಯಾವುದೇ ಸೆಲೆಬ್ರಿಟಿ ಆಗಿರಲಿ, ಯಾವುದೇ ರಾಜಕಾರಣಿ ಆಗಿರಲಿ, ಅಥವಾ ಯಾರೇ ಆಗಿರಲಿ, ಒಬ್ಬ ಬಡವನೇ ಆಗಿರಲಿ, ಯಾರೇ ಆಗಿರಲಿ, ಒಂದೇ ಇರಬೇಕು. ಆದರೆ ಏನಾದರೂ ಅಪ್ಪಿತಪ್ಪಿ ಇದರಲ್ಲಿ ಬಿಡಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ವಾಲ್ವ್ ಆಗಿರೋದು ಆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಕೆಲವು ದರ್ಶನ್ ಅವರ ಅಭಿಮಾನಿಗಳಿಂದ ಕೆಲವು ಚಿತ್ರಗಳು ಓಡ್ತಾ ಇಲ್ಲ, ಅಭಿಮಾನಿಗಳು ಥಿಯೇಟರ್ಗೆ ಬರ್ತಾ ಇಲ್ಲ, ಅದರಿಂದ ಸಿನಿಮಾನ ಇಂಡಸ್ಟ್ರಿನೇ ಕೆಳಗಡೆ ಬೀಳ್ತಾ ಇದೆ ಅನ್ನೋ ಮಟ್ಟದ ಸುದ್ದಿಗಳು ಓಡಾಡ್ತಾ ಇರೋದ್ರಿಂದ ರಾಜಕೀಯದವ್ರಿಗೆ ಅಂದ್ರೆ ಇಂಥ ರಾಜಕಾರಣಿಗಳಿಗೆ ದರ್ಶನ್ ಅವರ ಅಭಿಮಾನಿಗಳನ್ನ ಮನಸೋಲ್ಸ್ಬಿಟ್ರೆ, ಅವ್ರ ಖುಷಿ ಆಗುವಂತ ಹೇಳಿಕೆಗಳು ಕೊಟ್ಟು ಅವ್ರಿಗೆ ತಕ್ಕಂತೆ ಒಂದು ಸಪೋರ್ಟ್ ಮಾಡಿಬಿಟ್ರೆ ಮುಂದಿನ ದಿನದಲ್ಲಿ ಇದೊಂದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಏನಾದರೂ ಭ್ರಮೆ ಇದ್ರೆ ಅದು ಅಪ್ಪಟ ಸುಳ್ಳು. ಯಾಕಂದ್ರೆ ಸಿನಿಮಾಗಳೇ ಬೇರೆ, ರಾಜಕೀಯನೇ ಬೇರೆ. ಅಂದ್ರೆ ಇವತ್ತು ನಡೆದಿರೋ ಘಟನೆ ನಾಳೆ ಮೆಲ್ಕ್ ಹಾಕಲ್ಲ. ಯಾಕಂದ್ರೆ ಕೆಲವು ವಿಚಾರಗಳು ಹೈಟೆಕ್ ಆಗಿ ಬಂದಾಗ ಅಷ್ಟೇ ಅದನ್ನ ಗಣನೆಗೆ ತಗೊಂಡು ಅದು ರಾಜಕೀಯವಾಗಿ ಒಂದು ವರ್ಕೌಟ್ ಆಗುತ್ತೆ. ಆದ್ರೆ ಇದು ವರ್ಕೌಟ್ ಆಗಲ್ಲ. ಅದರಿಂದ ಅಪರಾಧಿಯನ್ನ ಬಿಡಿಸಿ ಕಾನೂನಿಗೆ ಮಂಡಿ ಹಚ್ಚುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಏನಾದರೂ ಮಾಡಿದ್ರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಇದು ಹೊಡೆತವಾಗೂ ಇರುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ.
ಆದರೆ ದರ್ಶನ್ ಅವರು ಏನೂ ತಪ್ಪು ಮಾಡಿಲ್ಲ ಅಂದಾಗ ಅವ್ರನ್ನ ಬಿಡಿಸೋದ್ರಲ್ಲಿ ಅರ್ಥ ಇರುತ್ತೆ. ಆದ್ರೆ ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ಅವ್ರನ್ನ ಹೊರಗಡೆ ತಂದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕ ಅಂತೂ ಇಲ್ಲ, ತಪ್ಪಿಸೋಕ್ಕೂ ಆಗೋಲ್ಲ. ಯಾಕಂದ್ರೆ ಈಗ ಅಂತ ಹೇಳಿಕೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಬಿಟ್ಟಿದ್ದಾರೆ. ಜೊತೆಗೆ ಅವರ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅಂದ್ರೆ ಅವರ ಕುಟುಂಬಸ್ಥರಿಗೆ. ಆದ್ರೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ, ಒಂದು ರಾಜಕಾರಣಿಯಾಗಿ ಕೆಲವು ಜನಗಳಿಗೆ ಸ್ಪಂದಿಸೋ ಕೆಲಸ ಮಾಡಿದ್ದಾರೆ. ಅದು ಒಂದು ರೀತಿ ಒಳ್ಳೇದೇ, ಅದರಲ್ಲಿ ತಪ್ಪು ಅಂತ ಹೇಳಕ್ ಬರಲ್ಲ. ಅಂದ್ರೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅದು ದೊಡ್ಡ ಅಪರಾಧ ಅಂತ ಹೇಳಕ್ ಬರಲ್ಲ. ಆದರೆ ಈ ಕೇಸ್ ವಿಚಾರ ಮಾತಾಡದೇನೆ ಬೇರೆ ವಿಚಾರ ಮಾತಾಡೋದು ತಿರುಚೋ ಕೆಲಸ ಇದೆಯಲ್ಲ, ಅದು ಬಹಳ ಅನುಮಾನಗಳನ್ನ ಉಂಟಾಗ್ತಾ ಇದೆ. ಏನಾದ್ರೂ ಅಪ್ಪಿ ತಪ್ಪಿ ಇದೇ ಕೇಸ್ ವಿಚಾರಕ್ಕೆ ಒಂದು ಇನ್ವಾಲ್ವ್ ಆಗಿ ದರ್ಶನ್ ಅವ್ರನ್ನ ಹೊರತರುವಂತ ಕೆಲಸಗಳು ಮಾಡಿದ್ರೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅವರ ರಾಜಕೀಯ ಒಂದು ಜೀವನಕ್ಕೆ ಇದು ಒಂದು ಕಳಂಕವಾಗಿ ತಟ್ಟುತ್ತೆ. ಅಂದ್ರೆ ಕೆಲವು ಕಾನೂನು ತಜ್ಞರಿದ್ದಾರೆ, ಕೆಲವು ವಿಮರ್ಶೆ ಮಾಡ್ತಕ್ಕಂಥ ಜನಗಳಿದ್ದಾರೆ. ಇವಾಗ ಯಾರು ಜನಗಳು ದಡ್ರಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ಒಂದು ನಿರ್ಧಾರಗಳನ್ನ ತಗೊಳ್ಳೋಂಥ ಶಕ್ತಿ ಜನಗಳಲ್ಲಿದೆ. ಅಂಥದ್ರಲ್ಲಿ ಬರೀ ದರ್ಶನ್ ಅವರ ಅಭಿಮಾನಿಗಳನ್ನ ಮನವೊಲಿಸೋಕ್ಕೋಸ್ಕರ ಇಂಥ ಒಂದು ತಜ್ಞರ, ಅಂದ್ರೆ ಕಾನೂನು ತಜ್ಞರಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಒಂದು ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಮಾಡ್ಕೊಂಡ್ರೆ ಯಾರು ಕ್ಷಮಿಸಲ್ಲ ಅಂತಾನೆ ಹೇಳ್ಬೋದು.